ಒಕ್ಕಲಿಗರು ಅಧಿಕಾರದಲ್ಲಿ ಯಾರಿರ್ತಾರೋ ಅವರ ಕಡೆ ವಾಗ್ತಾರೆ. ದೇವೇಗೌಡರು ಎಚ್ಡಿಕೆಯನ್ನ ಒಕ್ಕಲಿಗ ನಾಯಕರು ಅಂತ ಗೌರವಿಸ್ತೇವೆ. ಈಗ ಒಕ್ಕಲಿಗರು ಡಿಕೆಶಿಯನ್ನ ನಾಯಕ ಅಂತ ಒಪ್ಕೊಂಡಿದ್ದಾರೆ. ಒಕ್ಕಲಿಗ ನಾಯಕತ್ವ ಬಡಿದಾಟದ ಬಗ್ಗೆ ಶಿವರಾಮೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದೇನೆ, ವಿಜೇಂದ್ರಗೆ ಕಳುಹಿಸಿದ್ದೇನೆ, ನಾನು ಕಾಂಗ್ರೆಸ್ ಮ್ಯಾನ್, ಬೇರೆ ಬೇರೆ ಜವಾಬ್ದಾರಿ ನಿರ್ವಹಿಸಿದ್ದೇನೆ ಅಂತ ಶಿವರಾಮೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಒಕ್ಕಲಿಗರು ಅಧಿಕಾರದಲ್ಲಿ ಯಾರಿರ್ತಾರೋ ಅವರ ಕಡೆ ವಾಲ್ತಾರೆ. ದೇವೇಗೌಡರು ಎಚ್ಡಿಕೆಯನ್ನ ಒಕ್ಕಲಿಗ ನಾಯಕರು ಅಂತ ಗೌರವಿಸ್ತೇವೆ. ಈಗ ಒಕ್ಕಲಿಗರು ಡಿಕೆಶಿಯನ್ನ ನಾಯಕ ಅಂತ ಒಪ್ಕೊಂಡಿದ್ದಾರೆ. ಶಿವಕುಮಾರ್, ನನ್ನನ್ನು ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಸ್ತಿತ್ವದಲ್ಲಿದೆ. 224 ಜನದಲ್ಲಿ 166 ಜನ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದಾರೆ. ಆ ಪಕ್ಷದ ಒಬ್ಬರು ಮುಖಂಡರಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಬ್ಬರ ಆಲೆ ಒಕ್ಕಲಿಗರ ಮುಖಂಡರಾಗಿ ರಾಜ್ಯಭಾರ ಮಾಡ್ತಾವ್ರೆ. ಕುಮಾರಸ್ವಾಮಿಯವರು ಸಹಿತ ದೇವೇಗೌಡರೇ ಈ ರಾಜ್ಯದಲ್ಲಿ ನಮಗೆಲ್ಲ ಒಕ್ಕಲಿಗರು ಲೀಡ್ರು ಅಂತ ನಾವೆಲ್ಲ ಭಾವನೆ ಮಾಡಿ ಇವತ್ತು ದೇವೇಗೌಡರಿಗೆ ಗೌರವ ಕೊಡ್ತೀವಿ. ನಾವು ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ, ಕುಮಾರಸ್ವಾಮಿಯವ್ರ ಬಗ್ಗೆನೂ ಗೌರವ ಇದೆ. ಕುಮಾರಸ್ವಾಮಿಯವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು, ಅವರೇನು ರಾಜ್ಯದ ನಾಯಕರಾಗಿಲ್ವಾ? ಅವ್ರಿಗೆ ಅಧಿಕಾರ ಬಂದಾಗ ಅವರಾಯ್ತಾರೆ, ಇವ್ರಿಗೆ ಅಧಿಕಾರ ಬಂದಾಗ ಇವರಾಯ್ತಾರೆ. ಒಕ್ಕಲಿಗರಲ್ಲಿ ನೀವೆಲ್ಲನೂ ಒಂದೇ ತಕಡಿಗೆ ತೂಗ ಹಾಕ್ಕೊಂಡು ಎತ್ಕೊಂಡು ಹೋಗೋಕ್ಕಾಗಲ್ಲ. ಒಕ್ಕಲಿಗರು ಸನ್ನಿವೇಶ ಸಂದರ್ಭ ನೋಡಿ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಕಡೆಗೆ ಒಕ್ಕಲಿಗರು ವಾಲ್ತಾರೆ, ಒಂದು ಕಡೆಗೆ ಕುಮಾರಸ್ವಾಮಿಯವ್ರ ಕಡೆಗೆ ವಾಲ್ತಾರೆ. ಈಗ ಡಿ ಕೆ ಶಿವಕುಮಾರ್ ಕಡೆಗೆ ಒಕ್ಕಲಿಗರೆಲ್ಲ ಇದ್ದಾರೆ ಅಂತ ಅನ್ಕೋತೀನಿ. ನಾನು 166 ಗೆದ್ದಿರೋದ್ರಿಂದ. ನಾನು ಆ್ಯಕ್ಚುಲಿ ಒರಿಜಿನಲಿ ಕಾಂಗ್ರೆಸ್ ಮ್ಯಾನ್. ನಾನು ಯೂತ್ ಕಾಂಗ್ರೆಸ್ನಲ್ಲಿ 14 ವರ್ಷ ಕೆಲಸ ಮಾಡಿದೆನು. ನಾನು BJP ರಾಜೀನಾಮೆ ಕಳಿಸಿದ್ದೀನಿ. ನಾನು ವಿಜೇಂದ್ರ ಅವರಿಗೆ ಕಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.